ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ವ್ಯಾಕರಣ ಕ್ಲಾಸ್ಗೆ ನಿಮಗೆ ಸ್ವಾಗತ. ಇದನ್ನು ನಾವು ವ್ಯಾಕರಣದಲ್ಲಿ ಸರ್ವನಾಮ ಮತ್ತು ಅವುಗಳ ವಿಧಗಳ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಮೊದಲು ಡೆಫಿನೇಷನ್ ನೋಡಿ. वाक्य में संज्ञा के बदले प्रयुक्त शब्द सर्वनाम कहलाते हैं. ವಾಕ್ಯಗಳಲ್ಲಿ ನಾಮಪದದ ಬದಲಾಗಿ ಬಳಸುವಂತಹ ಶಬ್ದಗಳನ್ನು ಸರ್ವನಾಮ ಅಂತ ಹೇಳ್ಬಿಟ್ಟು ಕರೀತಾರೆ. सर्वनाम के प्रयोग से वाक्य सुंदर, सरल और संक्षिप्त लगते हैं. ಈ ಸರ್ವನಾಮಗಳ ಪ್ರಯೋಗದಿಂದ ವಾಕ್ಯಗಳು ಸುಂದರವಾಗಿರ್ತವೆ, ಸರಳವಾಗ್ತವೆ ಮತ್ತು ಸಂಕ್ಷಿಪ್ತವಾಗಿರ್ತವೆ. ಹಿಂದಿ ಕೆ ಮೂಲ ಸರ್ವನಾಮ 11 है. ಹಿಂದಿಯಲ್ಲಿ ಮೂಲ ಸರ್ವನಾಮಗಳ ಸಂಖ್ಯೆ 11. ಮುಖ್ಯವಾಗಿ 11 ಸರ್ವನಾಮಗಳು ಯಾವುದಪ್ಪ ಅಂದ್ರೆ ಜೈಸೆ ಮೈ, ತೂ, ಆಪ್, ಯಹ, ವಹ, ಜೋ, ಸೋ, ಕೌನ್, ಕ್ಯಾ, ಕೋಯಿ, ಕುಚ್ ಅಂತ ಹೇಳ್ಬಿಟ್ಟು. ಮೈ ಅಂದ್ರೆ ನಾನು, ತೂ ಅಂದ್ರೆ ನೀನು, ಆಪ್ ಅಂದ್ರೆ ನೀವು ಅಥವಾ ತಾವು, ಯಹ ಅಂದ್ರೆ ಇದು, ಇವನು, ಇವಳು, ವಹ ಅಂದ್ರೆ ಅದು, ಅವನು, ಅವಳು, ಜೋ ಅಂದ್ರೆ ಹೇಗೆ, ಯಾರು ಅನ್ನೋ ಅರ್ಥದಲ್ಲಿ ಪ್ರಯೋಗ ಆಗುತ್ತೆ. ಸೋ ಅಂದ್ರೆ ಅವರು, ಹಾಗೆ ಅನ್ನೋ ಅರ್ಥದಲ್ಲಿ ಪ್ರಯೋಗ ಆಗುತ್ತೆ. ಕೌನ್ ಅಂದ್ರೆ ಯಾರು, ಕ್ಯಾ ಅಂದ್ರೆ ಏನು, ಕೋಯಿ ಅಂದ್ರೆ ಯಾರೋ ಅನ್ನೋ ಅರ್ಥದಲ್ಲಿ ಬರುತ್ತೆ. ಕುಚ್ ಅಂದ್ರೆ ಸ್ವಲ್ಪ ಅಥವಾ ಕೆಲವು ಅನ್ನೋ ಒಂದು ಅರ್ಥದಲ್ಲಿ ಬರುವಂಥದ್ದು. ಇದು ಮುಖ್ಯವಾಗಿ 11 ಸರ್ವನಾಮಗಳನ್ನು ನಾವು ಹಿಂದಿಯಲ್ಲಿ ಕಾಣ್ತೇವೆ. ಸರ್ವನಾಮಕ್ಕೆ ಚಹ ಪ್ರಕಾರ ಹೇ. ಈ ಸರ್ವನಾಮಗಳನ್ನು ನಾವು ಒಟ್ಟು 6 ಭಾಗ ಮಾಡ್ತೇವೆ. 6 ಸರ್ವನಾಮದಲ್ಲಿ 6 ವಿಧಗಳಿದಾವೆ. ಒಂದನೇದು ಪುರುಷವಾಚಕ ಸರ್ವನಾಮ, ಎರಡನೇದು ನಿಜವಾಚಕ ಸರ್ವನಾಮ, ಮೂರನೇದು ನಿಶ್ಚಯವಾಚಕ ಸರ್ವನಾಮ, ನಾಲ್ಕನೇದು ಅನಿಶ್ಚಯವಾಚಕ ಸರ್ವನಾಮ, ಐದನೇದು ಸಂಬಂಧವಾಚಕ ಸರ್ವನಾಮ ಮತ್ತು ಆರನೇದು ಪ್ರಶ್ನವಾಚಕ ಸರ್ವನಾಮ ಅಂತ ಹೇಳ್ಬಿಟ್ಟು. ಈಗ ಒಂದೊಂದಾಗಿ ಆ ಸರ್ವನಾಮಗಳ ಒಂದು ಪರಿಚಯ ಮಾಡ್ಕೊಳ್ತಾ ಹೋನಂತೆ. ಮೊದಲನೇ ಸರ್ವನಾಮ ಹೇಳುತ್ತೆ ಪುರುಷವಾಚಕ ಸರ್ವನಾಮ. ವಾಕ್ಯದಲ್ಲಿ ಯಾವ ಪುರುಷ ತನ್ನ ಹೆಸರಿನ ಬದಲಾಗಿ ಸರ್ವನಾಮ ಶಬ್ದಗಳನ್ನು ಬಳಸ್ಕೊಳ್ತಾನೋ ಅಂತಹ ಸರ್ವನಾಮ ಶಬ್ದಗಳನ್ನು ಪುರುಷವಾಚಕ ಸರ್ವನಾಮ ಅಂತ ಕರೀತಾರೆ. ಆ ಪುರುಷವಾಚಕ ಸರ್ವನಾಮದಲ್ಲೂ ನಾವು 3 ರೀತಿಯನ್ನ ಕಾಣ್ತೇವೆ ಅಂತ. ಉದಾಹರಣೆಗೆ ಒಂದನೇದು ಉತ್ತಮ ಪುರುಷ, ಎರಡನೇದು ಮಧ್ಯಮ ಪುರುಷ ಮತ್ತು ಅನ್ಯ ಪುರುಷ ಅಂತ ಹೇಳ್ಬಿಟ್ಟು. ನೋಡಿ, ಉತ್ತಮ ಪುರುಷ ಅಂದ್ರೆ ಏನಪ್ಪಾ ಅಂದ್ರೆ वक्ता या लेखक अपने लिए ಉತ್ತಮ ಪುರುಷ का ಪ್ರಯೋಗ करते हैं. ವಕ್ತಾ ಅಂದ್ರೆ ಮಾತನಾಡುವಂತವನು, ಹೇಳುವಂತವನು. ಯಾ ಅಂದ್ರೆ ಅಥವಾ ಬರೆಯುವಂಥವು. ಲೇಖಕ ಅಂದ್ರೆ ಲೇಖಕರು, ಯಾರು ಬರೀತಾರ ಅವರು ತಮ್ಮನ್ನ ತಾವು ಆ ವಾಕ್ಯದಲ್ಲಿ ಪ್ರಯೋಗ ಮಾಡಬೇಕಾದ್ರೆ ಬಳಸುವಂತ ಸರ್ವನಾಮ ಶಬ್ದವನ್ನ ಉತ್ತಮ ಪುರುಷ ಅಂತ ಕರಿತೇವೆ. ಉದಾಹರಣೆಗೆ ಮೈ ಲಿಖತಾ ಹೂಂ, ನಾನು ಬರೆಯುತ್ತೇನೆ. ಇಲ್ಲಿ ತನ್ನ ಬಗ್ಗೆ ತಾನು ಹೇಳ್ಕೊಳ್ಳೋಕೆ ಬಳಸುವಂತ ಶಬ್ದ. ಹಮ್ ಲಿಖತೆ ಹೇ, ನಾವು ಬರೆಯುತ್ತೇವೆ. ಇನ್ ವಾಕ್ಯವೊಮ್ಮೆ ಮೈ और ಹಮ್ ಶಬ್ದ ಉತ್ತಮ ಪುರುಷ ಸರ್ವನಾಮ ಹೇ. ಈ ವಾಕ್ಯಗಳಲ್ಲಿ ಮೈ ಮತ್ತು ಹಮ್ ಶಬ್ದಗಳು ಮಾತ್ರ ಉತ್ತಮ ಪುರುಷ ಸರ್ವನಾಮಗಳಾಗಿದ್ದಾವೆ. ಅದೇ ರೀತಿ ಎರಡನೇದು ಹೇಳಿದೆ ಮಧ್ಯಮ ಪುರುಷ ಅಂತ ಹೇಳ್ಬಿಟ್ಟು. ಶ್ರೋತಾ ಕೇಳಿಯೇ ಮಧ್ಯಮ ಪುರುಷ ಕಾ ಪ್ರಯೋಗ ಹೋತಾ. ಶ್ರೋತಾ ಅಂದ್ರೆ ಕೇಳುವಂತವರು ಅಂತ. ಎರಡನೇ ಪುರುಷ ಅಂತ ಕರಿತೇವೆ. ನಾ ಹೇಳೋದನ್ನ ಕೇಳುವಂತವರಿಗೆ ಮಧ್ಯಮ ಪುರುಷ ಅಂತ ಕರಿತೇವೆ. ಉದಾಹರಣೆಗೆ ತುಮ್ ಜಾವೋ, ಆಪ್ ಜಾಯೇ, ನೀವು ಹೋಗಿ, ನೀನು ಹೋಗು ಅಂತ ಹೇಳ್ಬಿಟ್ಟು. ಇನ್ ವಾಕ್ಯವೊಮ್ಮೆ ತುಮ್ और ಆಪ್ ಶಬ್ದ ಮಧ್ಯಮ ಪುರುಷ ಹೇ. ಈ ವಾಕ್ಯಗಳಲ್ಲಿ ನೀವು ಮತ್ತು ನೀನು ಅನ್ನೋ ಶಬ್ದಗಳು ಮಧ್ಯಮ ಪುರುಷಗಳಾಗಿರ್ತವೆ. ಅನ್ಯ ಪುರುಷ ಅಂದ್ರೆ ಏನಪ್ಪಾ ಅಂದ್ರೆ ವಕ್ತಾ ಯಾ ಲೇಖಕ ದ್ವಾರ श्रोता के अतिरिक्त किसी अन्य तीसरे के लिए अन्य पुरुष का प्रयोग होता है. ಅನ್ಯ ಪುರುಷ ಅಂದ್ರೆ ಹೇಳುವಂತವನು ಅಥವಾ ಬರೆಯುವಂತವನು ಮತ್ತು ಶ್ರೋತ ಕೇಳುವಂತವರನ್ನ ಹೊರತುಪಡಿಸಿ, ಅಂದ್ರೆ ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷರನ್ನ ಹೊರತುಪಡಿಸಿ ಬೇರೆ ಮೂರನೇ ವ್ಯಕ್ತಿಗಳಿಗೆ ನಾವು ಹೇಳ್ಬೇಕಾದ ಕೆಲಸ ಮಾಡ್ಬೇಕಾದ್ರೆ ಬಳಸುವಂತಹ ಸರ್ವನಾಮ ಶಬ್ದಗಳನ್ನ ಅನ್ಯ ಪುರುಷವಾಚಕ ಸರ್ವನಾಮ ಅಂತ ಕರಿತೀವಿ. ವಹ ಪಡ್ತಾ ಹೇ, ವೇ ಪಡ್ತೇ ಹೇ. ಇನ್ ವಾಕ್ಯವೊಮ್ಮೆ ವಹ और ವೇ ಶಬ್ದ ಅನ್ಯ ಪುರುಷ ಹೇ. ಈ ವಾಕ್ಯಗಳಲ್ಲಿ ಅದು ಮತ್ತು ಅವರು ಅನ್ನೋ ಶಬ್ದಗಳು ಏನಾಗಿದ್ದಾವೆ, ಅನ್ಯ ಪುರುಷ ಶಬ್ದಗಳಾಗಿವೆ. ಉದಾಹರಣೆಗೆ ಒಂದೇ ವಾಕ್ಯದಲ್ಲಿ ನಾವು 3 ಪುರುಷವಾಚಕ ಸರ್ವನಾಮಗಳನ್ನು ಕಾಣ್ಬೋದು. ಒಂದು ಟ್ರಿಕ್ ನೋಡ್ಕೊಳ್ರಿ. ಮೈ ಫಸ್ಟ್, ಟು ಸೆಕೆಂಡ್, ಬಾಕಿ ಸಬ್ ಥರ್ಡ್. ಇಲ್ಲಿ 3 ವಾಚಕ ಸರ್ವನಾಮ ಶಬ್ದಗಳನ್ನು ನಾವು ಪುರುಷವಾಚಕ ಸರ್ವನಾಮಗಳನ್ನು ಕಾಣ್ಬೋದು. ಮೈ ಫಸ್ಟ್, ನಾನು ಮೊದಲು, ಇದು ತನ್ನ ಬಗ್ಗೆ ತಾನೇ ಹೇಳ್ಕೊಳ್ಳುವಂಥದ್ದು ಉತ್ತಮ ಪುರುಷ. ಟು ಸೆಕೆಂಡ್,
ನೀನು ಸೆಕೆಂಡ್ ಅನ್ನೋದು ಮಧ್ಯಮ ಪುರುಷ, ಬಾಕಿ ಸಬ್ ಥರ್ಡ್. ಇನ್ನು ಉಳಿದವರೆಲ್ಲರೂ ಥರ್ಡ್ ಅಂತ ಹೇಳುವಂಥದ್ದು ಅನ್ಯ ಪುರುಷಕ್ಕೆ ಕೊಡಬಹುದಾದಂತಹ ಒಂದೇ ವಾಕ್ಯದ ಉದಾಹರಣೆಯನ್ನು ನಾವು ಕೊಡಬಹುದು ಪುರುಷವಾಚಕ ಸರ್ವನಾಮಕ್ಕೆ. ಎರಡನೆಯ ಸರ್ವನಾಮ ಬರುತ್ತೆ ನಿಜವಾಚಕ ಸರ್ವನಾಮ. ನಿಜ ಶಬ್ದದ ಅರ್ಥನೇ ತಾನು, ತನ್ನ ಬಗ್ಗೆ ತಾನೇ ಹೇಳ್ಕೊಳ್ಳುವಂಥದ್ದು. ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಳೋದು, ನಮಗೆ, ನನ್ನ ಅನ್ನೋ ಒಂದು ಅರ್ಥದಲ್ಲಿ ನಿಜ ಅನ್ನೋದು ಶಬ್ದದ ಅರ್ಥ ಬರುತ್ತೆ. ಜೋ ಸರ್ವನಾಮ तीनों पुरुषों उत्तम मध्यम और अन्य में निजत्व का बोध कराता है उसे निजवाचक सर्वनाम कहते हैं. ಯಾವ ಸರ್ವನಾಮಗಳಲ್ಲಿ ನಾವೇನು ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಅನ್ಯ ಪುರುಷ ಸರ್ವನಾಮಗಳನ್ನು ಬಳಸ್ಕೊಂಡು ಮಾಡ್ಕೊಂಡ್ವೋ ಆ ಸರ್ವನಾಮ ಶಬ್ದಗಳಲ್ಲಿ ತಮ್ಮ ಬಗ್ಗೆ ತಾವೇ ಹೇಳ್ಕೊಳ್ಳುವಂತಹ ಸರ್ವನಾಮ ಶಬ್ದಗಳು ಬರ್ತವೆ. ಅಂತಹ ಸರ್ವನಾಮ ಶಬ್ದಗಳನ್ನು ನಿಜವಾಚಕ ಸರ್ವನಾಮ ಶಬ್ದಗಳು ಅಂತ ಕರಿತೀವಿ. ಉದಾಹರಣೆ ನೋಡಿ, ಮೈ ಖುದ್ ಲಿಖ್ ಲೂಂಗಾ, ನಾನು ಸ್ವತಃ ಬರೆದುಕೊಳ್ಳಬಲ್ಲೆ. ತುಮ್ ಅಪನೆ ಆಪ್ ಚಲೇ ಜಾನ, ನಿನ್ನಷ್ಟಕ್ಕೆ ನೀನೇ ಹೋಗುಬಿಡು. ವಹ ಸ್ವಯಂ ಗಾಡಿ ಚಲಾ ಸಕ್ತಾ ಹೈ, ಅವರು ಸ್ವತಃ ಗಾಡಿಯನ್ನ ಚಲಾಯಿಸಬಲ್ಲವರು. ಹೀಗೆ ತಮ್ಮ ಬಗ್ಗೆ ತಾವೇ ನಿಜವಾಚಕ ಅಂದ್ರೆ ಹೇಳಿದ್ದಾನೆ, ತಮ್ಮ ಬಗ್ಗೆ ತಾವೇ ಹೇಳ್ಕೊಳ್ಳೋದನ್ನ ನಿಜವಾಚಕ ಸರ್ವನಾಮ ಅಂತ ಕರಿತೀವಿ ಅಂತ. ಮುಖ್ಯವಾಗಿ 11 ಸರ್ವನಾಮಗಳಲ್ಲಿ ಆಪ್ ಅನ್ನೋ ಒಂದೇ ಒಂದು ಶಬ್ದ ನಿಜವಾಚಕ ಸರ್ವನಾಮಕ್ಕೆ ಒಂದು ಉದಾಹರಣೆಯಾಗಿದೆ. ನೆಕ್ಸ್ಟು ಮೂರನೇದು ನಿಶ್ಚಯವಾಚಕ ಸರ್ವನಾಮ ಅಂತ ಕರಿತೀವಿ. ಹೆಸರೇ ಹೇಳು ಅಥವಾ ಸಂಕೇತವಾಚಕ ಸರ್ವನಾಮ ಅಂತ ಕರಿತೀವಿ. ನಿಶ್ಚಯ ಅನ್ನೋ ಶಬ್ದ ಹೇಳುತ್ತೆ ನಿಶ್ಚಯವಾಗಿ 100% ಅವರೇ ಅಂತ ಒತ್ತಾಗಿ ಹೇಳ್ತೀವಲ್ಲ, ಗ್ಯಾರಂಟಿಯಾಗಿ ಹೇಳುವಂಥ ಒಂದು ಶಬ್ದಗಳು ಅಂತ. ಅಂತಹ ಶಬ್ದಗಳು ಬಳಸಬೇಕಾದ್ರೆ ಯಾವ ಸರ್ವನಾಮ ಶಬ್ದಗಳನ್ನು ಬಳಸ್ತೀವೋ ಅವುಗಳನ್ನು ನಾವು ನಿಶ್ಚಯವಾಚಕ ಸರ್ವನಾಮ ಶಬ್ದ ಅಂತ ಕರಿತೀವಿ. ಇಲ್ಲಿ ಅದರ ಡೆಫಿನೇಷನ್ ಈ ರೀತಿ ಇದೆ. ಜೋ ಸರ್ವನಾಮ निकट या दूर की किसी वस्तु की ओर संकेत करे उसे निश्चयवाचक सर्वनाम कहते हैं. ಯಾವ ಸರ್ವನಾಮ ಶಬ್ದಗಳು ಹತ್ತಿರ ಅಥವಾ ದೂರದಲ್ಲಿರುವಂತಹ ಯಾವುದೇ ವಸ್ತುಗಳ ಅಥವಾ ವ್ಯಕ್ತಿಗಳ ಬಗ್ಗೆ ಸಂಕೇತವನ್ನು ಮಾಡಿ ತೋರಿಸುತ್ತವೆಯೋ ಅವುಗಳನ್ನು ನಾವು ನಿಶ್ಚಯವಾಚಕ ಸರ್ವನಾಮ ಅಂತ ಕರಿತೀವಿ. ಉದಾಹರಣೆಗೆ ಯಹ ಲಡಕಿ ಹೈ, ಇವಳು ಹುಡುಗಿ. ವಹ ಪುಸ್ತಕ ಹೈ, ಅದು ಪುಸ್ತಕ. ಯೇ ಹಿರನ್ ಹೈ, ಇವು ಜಿಂಕೆಗಳು. ವೇ ಬಾಹರ್ ಗಯೇ ಹೈ, ಅವರು ಹೊರಗೆ ಹೋಗಿದ್ದಾರೆ ಅನ್ನೋ ಅರ್ಥದಲ್ಲಿ ಯಹ, ವಹ, ಯೇ, ವೇ ಅನ್ನೋ ಶಬ್ದಗಳೆಲ್ಲ ನಿಶ್ಚಯವಾಚಕ ಶಬ್ದಗಳಾಗ್ತವೆ. ಇನ್ನ 4ನೇದು ಅನಿಶ್ಚಯವಾಚಕ ಸರ್ವನಾಮ ಅಂತ ಕರಿತೀವಿ. ಅನಿಶ್ಚಯವಾಚಕ ಸರ್ವನಾಮ ಅಂದ್ರೆ ಜೋ ಸರ್ವನಾಮ शब्द किसी निश्चित व्यक्ति, वस्तु अथवा स्थान बोध नहीं करवाता वह ಅನಿಶ್ಚಯವಾಚಕ कहलाते हैं. ಯಾವ ಸರ್ವನಾಮ ಶಬ್ದಗಳು ನಿಶ್ಚಿತವಾಗಿ ಒಬ್ಬ ವ್ಯಕ್ತಿ, ವಸ್ತು ಅಥವಾ ಸ್ಥಳದ ಬಗ್ಗೆ ನಿಶ್ಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ವೋ, ನಡೀತಾ ಇರುತ್ತೆ ಕ್ರಿಯೆ ಆದರೆ ಅದನ್ನ 100% ಮಾಡ್ತಿರೋರು ಯಾರು ಅಂತ ಹೇಳೋಕ್ಕೆ ಸಾಧ್ಯ, ಡೌಟಲ್ಲಿ ಹೇಳುವಂಥ ಶಬ್ದಗಳು, ಅಂತಹ ಹೇಳುವಂಥ ಸರ್ವನಾಮ ಶಬ್ದಗಳಿದ್ದಾವೆ. ಅವುಗಳನ್ನು ನಾವು ಅನಿಶ್ಚಯವಾಚಕ ಸರ್ವನಾಮ ಶಬ್ದಗಳು ಅಂತ ಕರಿತೀವಿ. ಉದಾಹರಣೆಗೆ ನಾವು 11 ಸರ್ವನಾಮದಲ್ಲಿ ಕೋಯಿ ಮತ್ತು ಕುಚ್ ಅನ್ನೋದು ಅನಿಶ್ಚಯವಾಚಕ ಸರ್ವನಾಮ ಶಬ್ದಗಳನ್ನಾಗಿ ಬಳಸ್ತಾರೆ. ನೋಡಿ, ಉದಾಹರಣೆಗೆ ಕೋಯಿ ಆ ರಹಾ ಹೈ, ಯಾರೋ ಬರ್ತಾ ಇದ್ದಾರೆ, ಡೌಟಲ್ಲಿ ಹೇಳುವಂಥದ್ದು. ಯಾರು ಬರ್ತಿದ್ದಾರೆ? ಉದಾಹರಣೆಗೆ ಯಹ ಲಡ್ಕಿ ಹೈ ಅಂತ ಬಂತು, ಇವಳು ಹುಡುಗಿ ಅಂದ್ರೆ ನಿಶ್ಚಯವಾಚಕ ಸರ್ವ, ಇವಳು ಹುಡುಗಿ ಅಂತ ಗ್ಯಾರಂಟಿ ಆಯಿತು. ಅದೇ ಕೋಯಿ ಲಡ್ಕಿ ಅಂತ ಬಳಸಿದ್ರೆ ಡೌಟಲ್ಲಿ ಹೇಳೋದು, ಯಾವುದೋ ಹುಡುಗಿ ಅಂತ ಹೇಳ್ಬಿಟ್ಟು. ಆ ರೀತಿಯಲ್ಲಿ ಇವೆರಡುಗಳ ವ್ಯತ್ಯಾಸವನ್ನು ನಾವು ತಿಳ್ಕೊಬಹುದು. ಇಲ್ಲಿ ಉದಾಹರಣೆ ನೋಡಿದ್ವಿ, ದರ್ವಾಜೆ ಪರ್ ಕೋಯಿ ಖಡಾ ಹೈ, ಬಾಗಿಲ ಹತ್ರ ಯಾರೋ ನಿಂತಿದ್ದಾರೆ. ಸ್ವಾದ ಮೇ ಕುಚ್ ಕಮಿ ಹೈ, ರುಚಿಯಲ್ಲಿ ಏನೋ ಸ್ವಲ್ಪ ಕಡಿಮೆ ಇದೆ ಅಂತ. ಸ್ವಲ್ಪ ಮತ್ತು ಯಾರೋ ಅನ್ನೋ ಅರ್ಥದಲ್ಲಿ ಬರುವಂತಹ ಶಬ್ದಗಳನ್ನ ಅನಿಶ್ಚಯವಾಚಕ ಸರ್ವನಾಮ ಶಬ್ದಗಳು ಅಂತ ಕರಿತೇವೆ. ನೆಕ್ಸ್ಟ್ 5ನೇದು ಸಂಬಂಧವಾಚಕ ಸರ್ವನಾಮ ಅಂತ ಕರಿತೇವೆ. ನಾವು ಸಂಬಂಧವಾಚಕ ಕಾರಕ ಶಬ್ದಗಳನ್ನು ನೋಡಿದ್ವಿ. ಅಲ್ಲಿ ಕಾ, ಕಿ, ಕೆ ಈ 3 ಶಬ್ದಗಳು ಕ್ರಿಯಾಪದಕ್ಕೆ ಸಂಬಂಧಪಟ್ಟಂತಹ ಕ್ರಿಯಾಪದಗಳು ಯಾರಿಗೆ ಸಂಬಂಧಿಸಿದು ಅಂತ ತಿಳಿಸುವಂತ ಕಾರಕ ಶಬ್ದಗಳಾಗಿದ್ವು. ಇಲ್ಲೂ ಕೂಡ ಸರ್ವನಾಮ ಶಬ್ದಗಳು ಸಂಬಂಧವನ್ನ ತಿಳಿಸ್ತವೆ, ಅವುಗಳಿಗೆ ಸಂಬಂಧವಾಚಕ ಸರ್ವನಾಮವನ್ನ ಕರಿತೀವಿ. ಉದಾಹರಣೆ ನೋಡಿದ್ವಿ, ಜೋ ಸರ್ವನಾಮ किसी दूसरी संज्ञा या सर्वनाम से संबंध दिखाने के लिए प्रयुक्त हो उसे ಸಂಬಂಧವಾಚಕ ಸರ್ವನಾಮ कहते हैं. ಉದಾಹರಣೆಗೆ ಜೋ और ಸೋ ಅನ್ನೋ ಅರ್ಥ ಶಬ್ದಗಳು ನಾವು 11 ಸರ್ವನಾಮದಲ್ಲಿ ನೋಡಿದ್ವಿ. ಜೋ ಮತ್ತು ಸೋ ಅನ್ನೋ ಶಬ್ದಗಳು. ಯಾವ ಸರ್ವನಾಮ ಶಬ್ದಗಳು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳುವಂತ ಸರ್ವನಾಮ ಶಬ್ದಗಳನ್ನು ಬಳಸ್ತೇವೋ ಅವಕ್ಕೆ ಸಂಬಂಧವಾಚಕ ಸರ್ವನಾಮ ಶಬ್ದಗಳು ಅಂತ ನಾವು ಕರಿತೇವೆ. ಉದಾಹರಣೆಗೆ ಜೋ ಕರ್ಮ ಕರೇಗ ಫಲ್ ಉಸಿಕೋ ಮಿಲೇಗ, ಯಾರೋ ಕೆಲಸವನ್ನ ಮಾಡುವನೋ
ಅವನಿಗೆ ಅದರ ಫಲ ಸಿಗುತ್ತೆ. ಯಾರು, ಅವರು, ಹೇಗೆ, ಹಾಗೆ, ಜೋ, ಸೋ, ಜೈಸೆ, ವೈಸೆ ಅಲ್ವಾ, ಜಿಸ್ಕಿ, ಉಸ್ಕಿ ಅನ್ನುವಂಥ ಈ ರೀತಿಯಲ್ಲಿ ಸಂಬಂಧವನ್ನು ತಿಳಿಸುವಂಥ ಶಬ್ದಗಳನ್ನು ಸಂಬಂಧವಾಚಕ ಸರ್ವನಾಮ ಶಬ್ದಗಳು ಅಂತ ಕರಿತೀವಿ. ಅದಕ್ಕೆ ಎರಡನೇದು ಹೇಳುತ್ತೆ, ಜಿಸ್ಕಿ ಲಾಟಿ ಉಸ್ಕಿ ಬೈನ್ಸ್, ಜೈಸಾ ಕರ್ಮ ವೈಸಾ ಫಲ್. ಈ ರೀತಿಯಲ್ಲಿ ಸಂಬಂಧವಾಚಕ ಸರ್ವನಾಮ ನಾವು ಕಾಣ್ಬೋದು. ಇನ್ನು ಕೊನೆಯದು ಆರನೇದು ಪ್ರಶ್ನವಾಚಕ ಸರ್ವನಾಮ. ಹೆಸರೇ ಹೇಳ್ತಾ ಇದೆ, ಪ್ರಶ್ನೆಗಳ ರೂಪದಲ್ಲಿ ಬಳಸುವಂತ ಸರ್ವನಾಮ ಶಬ್ದಗಳನ್ನ ಪ್ರಶ್ನವಾಚಕ ಸರ್ವನಾಮ ಅಂತ ಕರಿತೀವಿ. ಜಿಸ್ ಸರ್ವನಾಮ ಸೆ ಕಿಸಿ ಪ್ರಶ್ನ ಕಾ ಬೋಧ ಹೋತಾ ಹೈ ಉಸೆ ಪ್ರಶ್ನವಾಚಕ ಸರ್ವನಾಮ ಕಹತೆ ಹೈ. ಯಾವ ಸರ್ವನಾಮಗಳಿಂದ ಪ್ರಶ್ನೆ ಮಾಡ್ತೀವಿ ಅನ್ನುವಂಥ ಶಬ್ದಗಳು ಬರ್ತಾವ ಅವುಗಳನ್ನು ಪ್ರಶ್ನವಾಚಕ ಸರ್ವನಾಮ ಅಂತ ಹೇಳಿ ಕರಿತೀವಿ. ಜೈಸೆ ಕೌನ್, ಕ್ಯಾ, ಈ ರೀತಿಯಲ್ಲಿ ಬಳಸುವಂತ ಶಬ್ದಗಳು ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಹೇಳ್ತಾನೆ, ತುಮ್ ಕ್ಯಾ ಕರ್ ರಹಿ ಹೋ ಅಥವಾ ತುಮ್ ಕ್ಯಾ ಕರ್ ರಹೆ ಹೋ, ನೀನೇನ್ ಮಾಡ್ತಾ ಇದೀಯಾ. ಕ್ಯಾ ರಾಮ್ ಪಾಸ್ ಹೋ ಗಯಾ, ಮಾಸ್ಟರ್ ಜಿ ಕಾ ನಾಮ್ ಕ್ಯಾ ಹೈ, ವಹ ಕೌನ್ ಹೈ, ವಹ ಕೌನ್ ಖಡಾ ಹೈ, ಯಹ ಕಾಮ್ ಕೈಸೆ ಹುವಾ. ನಾವು ಉದಾಹರಣೆಯಲ್ಲಿ ನೋಡಿದ್ವಿ, ಕ್ಯಾ ಮತ್ತು ಕೌನ್ ಅನ್ನೋ ಶಬ್ದಗಳನ್ನ ನಾವು ನೋಡ್ತಾ ಹೋದ್ವಿ, ಪ್ರಶ್ನವಾಚಕ ಸರ್ವನಾಮಗಳಲ್ಲಿ ನೋಡಿದ್ವಿ ಅಂತ ಅಲ್ವಾ. ಹೀಗೆ ಸರ್ವನಾಮಗಳ ಒಂದು ಪರಿಚಯನ ಮಾಡ್ಕೋಬಹುದು. ಇನ್ನು ಸರ್ವನಾಮ ಶಬ್ದಗಳ ಜೊತೆಯಲ್ಲಿ ಸರ್ವನಾಮ ಶಬ್ದಕ್ಕೆ ರೂಪರಚನಾ ಅಂತಾನೆ. ಸರ್ವನಾಮ ಶಬ್ದಗಳನ್ನ ರೂಪರಚನೆಗಳನ್ನ ಹೆಂಗ್ ಮಾಡ್ಕೊಳ್ತಾ ಹೋಗ್ತೀವಿ, ಇದನ್ನು ಈಗಿಂತ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ. ನಾಮಪದಗಳ ಜೊತೆಯಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಬಳಸಿದಾಗ ಯಾವ ರೀತಿ ಬರಿತೀವಿ ಮತ್ತು ಸರ್ವನಾಮ ಶಬ್ದಗಳ ಜೊತೆಯಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಬಳಸಿದಾಗ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನಾವು ಇಲ್ಲಿ ಉದಾಹರಣೆ ನೋಡ್ತಾ ಹೋದ್ರೆ, ಈ 11 ಸರ್ವನಾಮಗಳಿಗೆ ಏನಾದರೂ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸ್ತಾ ಹೋದ್ರೆ ಹೊಸದಾದಂತಹ ಸರ್ವನಾಮ ಶಬ್ದಗಳಾಗಿ ನಾವು ಪರಿವರ್ತನೆ ಆಗೋದನ್ನ ನೋಡಬಹುದು. ಉದಾಹರಣೆಗೆ ನೋಡಿ, ಇಲ್ಲಿ ಪುರುಷವಾಚಕ ಸರ್ವನಾಮದ ಉದಾಹರಣೆ ಕೊಡ್ತಾನೆ. ಉತ್ತಮ ಪುರುಷದಲ್ಲಿರುವಂತಹ ಮೈ ಅನ್ನೋ ಶಬ್ದವನ್ನ ಈ ಕಾರಕ ಪ್ರತ್ಯಯಗಳ ಜೊತೆಗೆ ನೇಕೋ ಸೇಕೋ ಸೇ ಕಾಕೆ ಕಿಮೆ ಪರಾರ್ಯಗಳ ಜೊತೆಯಲ್ಲಿ ಸೇರಿಸಿದಾಗ ಯಾವ ರೀತಿ ಬದಲಾವಣೆಗಳಾಗಿ ಶಬ್ದಗಳು ಉತ್ಪತ್ತಿಯಾಗ್ತವೆ ಅನ್ನೋದಕ್ಕೆ ಏಕವಚನದಲ್ಲೂ ಮತ್ತು ಬಹುವಚನದಲ್ಲಿ ನಾವು ನೋಡ್ತಾ ಹೋಗಬಹುದು. ಮೈಗೆ ನೇ ಸೇರಿಸಿದ್ರೆ ಮೈನೇ ಆಗುತ್ತೆ. ಮೈಗೆ ಬಹುವಚನ ಶಬ್ದ ಹಮ್ಗೆ ನೇ ಸೇರಿಸಿದ್ರೆ ಹಮ್ನೇ ಆಗುತ್ತೆ ಅಥವಾ ಹಮ್ ಅಂತಾನು ಬಳಸ್ತಾರೆ. ಕರ್ಮಪದಕ್ಕೆ ಬಳಸಿದಾಗ ಮೈ ಪ್ಲಸ್ ಕೋ ಅಂತ ಬಳಸಿದಾಗ ಮುಜೆ ಅಂತ ಆಗುತ್ತೆ, ಅದೇ ಬಹುವಚನ ಹಮೇ ಅಂತ ಆಗುತ್ತೆ. ಕರ್ಣಕಾರಕಕ್ಕೆ ಸಂಬಂಧಪಟ್ಟ ಸಿ ಅಂತ ಬಳಸಿದಾಗ ಮುಜುಸೆ ಅಂತ ಆಗುತ್ತೆ, ಮೇರೆ ದ್ವಾರ ಅಂತ ಆಗುತ್ತೆ, ಹಂಸೆ ಹಮಾರೆ ದ್ವಾರ ಅಂತ ನಾವು ಬಹುವಚನದಲ್ಲಿ ಕಾಣ್ತೇವೆ. ಸಂಪ್ರದಾನ ಕಾರಕಕ್ಕೆ ಮತ್ತೆ ಕೋ ಅಂತ ಬಳಸಿದಾಗ ಮೇರೆ ಲಿಯೆ ಮುಜುಕೋ ಮುಜೆ ಅನ್ನೋ ಅರ್ಥದಲ್ಲಿ ಬರುತ್ತೆ. ಹಮಾರೆ ಲಿಯೆ ಹಮಸೆ ಹಮ್ಕೋ ಅಂತ ಆಗತ್ತೆ. ಅಪಾದಾನ ಕಾರಕಕ್ಕೆ ಸೆ ಅಂತ ಬಳಸಿದಾಗ ಮುಜುಸೆ ಹಮಸೆ ಅಂತ ಬಳಸ್ತೇವೆ. ಇನ್ನು ಸಂಬಂಧ ಕಾರಕಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಾಗಿ ನಾವು ಪರೀಕ್ಷೆಗಳಲ್ಲಿ ಕಾಣೋದಿದ್ದೇನೆ, ಮೈ ಪ್ಲಸ್ ಕಾ ಸೇರಿ ಮೇರಾ ಆಗತ್ತೆ, ಮೈ ಪ್ಲಸ್ ಕಿ ಸೇರಿ ಮೇರಿ ಆಗತ್ತೆ, ಮೈ ಪ್ಲಸ್ ಕೆ ಸೇರಿ ಮೇರೆ ಆಗತ್ತೆ ಅಲ್ವಾ. ಮೈಗೆ ಕಾ ಕಾರಕ ಪ್ರತ್ಯಯವನ್ನು ಸೇರಿಸಿದಾಗ ಯಾವ ರೀತಿ ಬದಲಾವಣೆ ಆಗುತ್ತೆ, ಅದೇ ರೀತಿ ಹಮ್ಗೆ ಸಂಬಂಧ ಕಾರಕ ಸೇರಿಸಿದಾಗ ಹಮಾರ ಹಮಾರಿ ಹಮಾರೆ ಅಂತ ಪರಿವರ್ತನೆ ಆಗುತ್ತೆ. ಇನ್ನು ಅಧಿಕರಣ ಕಾರಕ ಮೇ ಮತ್ತು ಪರ್ನ ಸೇರಿಸಿದಾಗ ಮುಜಮೆ ಮುಜುಪರ್, ಹಮುಮೆ ಹಂಪರ್. ಇದು ಮೈ ಶಬ್ದದ ಜೊತೆಯಲ್ಲಿ ಕಾರಕ ಶಬ್ದಗಳನ್ನು ಬಳಸಿದಾಗ ಆಗುವಂತಹ ಬದಲಾವಣೆಗಳನ್ನು. ಇನ್ನು ಪುರುಷವಾಚಕ ಸರ್ವನಾಮ ತು ಅನ್ನೋ ಶಬ್ದವನ್ನ ಮಧ್ಯಮ ಪುರುಷದಲ್ಲಿರುವಂತಹ ತು ಅನ್ನೋ ಶಬ್ದವನ್ನು ಬಳಸಿದರೆ ಏನೇನಾಗುತ್ತೆ, ಕಾರಕ ಪ್ರತ್ಯಯಗಳ ಜೊತೆಯಲ್ಲಿ ಸೇರಿಸಿದಾಗ ನೋಡಿ, ತೂ ಪ್ಲಸ್ ನೇ ಸೇರಿಸಿದ್ರೆ ತೂ ನೇ ಅಥವಾ ತೂ ಅಂತ ಆಗುತ್ತೆ. ಬಹುವಚನ ತುಮ್ ಪ್ಲಸ್ ನೇ ತುಮ್ನೆ ತುಮ್ ಅಂತ ಬಳಸ್ತೇವೆ. ತುಜೆ ತುಮ್ಹೆ ತುಮ್ಸೆ ತೇರೆ ದ್ವಾರ ತುಮ್ಹಾರೆ ತುಮಾರೆ ದ್ವಾರ ತೇರೆ ಲಿಯೆ ತುಜೆ ತುಜೆ ಲಿಯೆ ತುಜುಸೆ ತುಮುಸೆ. ಮತ್ತೆ ಸಂಬಂಧ ಕಾರ್ಯಕ್ಕೆ ಬಂದಾಗ ತೂ ಪ್ಲಸ್ ಕಾ ತೇರಾ, ತೂ ಪ್ಲಸ್ ಕಿ ತೇರಿ, ತೂ ಪ್ಲಸ್ ಕೆ ತೇರೆ. ಅದನ್ನೇ ಬಹುವಚನಕ್ಕೆ ಬಂದಾಗ ತುಮಾರ ತುಮ್ಹಾರಿ ತುಮ್ಹಾರೆ, ತುಜುಮೆ ತುಜುಪರ್, ತುಮ್ಮೆ ತುಂಬರ್. ಹೀಗೆ ತೂ ಶಬ್ದದ ಜೊತೆಯಲ್ಲಿ ನೇ ಪ್ರತ್ಯಯವನ್ನು ಬಳಸಿದಾಗ ಆಗುವಂಥದ್ದು ಅಥವಾ ವಿಭಕ್ತಿ ಪ್ರತ್ಯಯವನ್ನು ಬಳಸಿದಾಗ ಆಗುವಂಥ ಬದಲಾವಣೆಗಳು. ಇನ್ನು ಪುರುಷವಾಚಕ ಸರ್ವನಾಮದಲ್ಲಿ ಅನ್ಯ ಪುರುಷ ವಹ ಅನ್ನೋ ಒಂದು ಉದಾಹರಣೆ ತಗೊಂಡ್ರೆ ನೋಡ್ರಿ, ವಹ ಪ್ಲಸ್ ನೇ ವಹ ಉಸ್ನೆ. ಬಹುವಚನ ಬಂದಾಗ ವೇ ಪ್ಲಸ್ ನೇ ವೇ ಅಥವಾ ಉನ್ನೋನೆ. ಅದೇ ರೀತಿ ಕರ್ಮಕಾರಕಕ್ಕೆ ಉಸೆ ಉಸ್ಕೋ ಆಗುತ್ತೆ, ಬಹುವಚನದಲ್ಲಿ ಉನೆ ಉನ್ಕೋ ಆಗುತ್ತೆ. ಕರ್ಣಕಾರಕದಲ್ಲಿ ಉಸಸೆ ಉಸ್ಕೆ ದ್ವಾರ, ಬಹುವಚನದಲ್ಲಿ ಉನ್ಸೆ ಉನ್ಕೆ ದ್ವಾರ. ಸಂಪ್ರದಾನ ಕಾರಕಕ್ಕೆ ಬಂದಾಗ ಉಸ್ಕೋ ಉಸ್ಕೆ ಲಿಯೆ ಉಸೆ, ಉನ್ಕೆ ಉನ್ಹೆ ಉನ್ಕೆ ಲಿಯೆ. ಅಪಾದಾನ ಕಾರಕಕ್ಕೆ ಬಂದಾಗ ಉಸಸೆ ಬಹುವಚನಕ್ಕೆ ಉನುಸೆ ಅಂತ ಆಗುತ್ತೆ. ಸಂಬಂಧ ಕಾರಕಕ್ಕೆ ಬಂದಾಗ ವೇ ಪ್ಲಸ್ ಕಾ ಸೇರಿ
वे प्लस का ಸೇರಿ वह प्लस का ಸೇರಿ उसका वह प्लस की उसकी वह प्लस के उसके ಏಕವಚನದಲ್ಲಿ ವಹ ಅಂತ ಬಳಸ್ತೇವೆ, ಬಹುವಚನದಲ್ಲಿ ವೇ ಅಂತ ಬಳಸ್ತೇವೆ. ವೇ ಪ್ಲಸ್ಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಉನ್ಕಾ ಉನ್ಕಿ ಉನ್ಕೆ ಅಂತ ಆಗತ್ತೆ. ಅಧಿಕರಣ ಕಾರಕಕ್ಕೆ ವಹ ಪ್ಲಸ್ ಪರ್ ಮೇ ಸೇರಿಸಿದ್ರೆ ಉಸ್ಮೆ ಅಂತ ಆಗತ್ತೆ. ವಹ ಪ್ಲಸ್ ಪರ್ ಸೇರಿಸಿದ್ರೆ ಉಸ್ ಪರ್ ಆಗತ್ತೆ. ಬಹುವಚನದಲ್ಲಿ ಬಂದಾಗ ವೇ ಪ್ಲಸ್ ಮೇ ಅಂತ ಸೇರಿಸಿದ್ರೆ ಉನ್ಮೆ ಆಗತ್ತೆ. ವೇ ಪ್ಲಸ್ ಪರ್ ಅಂತ ಬಂದಾಗ ಉನ್ ಪರ್ ಅಂತ ಆಗತ್ತೆ. ಹೀಗೆ ಸರ್ವನಾಮ ಶಬ್ದಗಳು ಬದಲಾಗ್ತಾ ಹೋಗ್ತವೆ. ನಿಶ್ಚಯವಾಚಕ ಶಬ್ದ ಬಗ್ಗೆ ಯಹ ಅಂತ ಬಳಸಿದಾಗ ಏಕವಚನದಲ್ಲಿ ಯಹ ಅಂತ ಬಳಸ್ತೇವೆ, ಬಹುವಚನದಲ್ಲಿ ಎ ಅಂತ ಬಳಸ್ತೇವೆ. ಯಾವ ರೀತಿ ಕಾರಕಗಳು ಸೇರಿದಾಗ ಬದಲಾವಣೆ ಆಗ್ತಾ ಹೋಗುತ್ತೆ. ಕರ್ತಾ ಕಾರಕದಲ್ಲಿ ಯಹಾಗೆ ನೇ ಸೇರಿಸಿದ್ರೆ ಇಸ್ನೆ ಆಗುತ್ತೆ, ಎ ಯಹ ಅಂತ ಆಗತ್ತೆ. ಎಗೆ ನೇ ಸೇರಿಸಿದ್ರೆ ಇನ್ನುವನೆ ಎ ಅಂತ ಅರ್ಥದಲ್ಲಿ ಬಳಸ್ತೇವೆ. ಕರ್ಮಕಾರಕದಲ್ಲಿ ಯಹ ಸೇರಿಸಿದ್ರೆ ಇಸೆ ಆಗುತ್ತೆ, ಇಸ್ಕೋ ಆಗುತ್ತೆ. ಮತ್ತೆ ಎ ಸೇರಿಸಿದ್ರೆ ಇನ್ನೇ ಇನ್ಕೋ ಆಗುತ್ತೆ. ಕರ್ಣಕಾರಕಕ್ಕೆ ಯಹಾಗೆ ಸೇ ಸೇರಿಸಿದ್ರೆ ಇಸ್ಸೆ ಇಸ್ಕೆ ದ್ವಾರ, ಇನ್ಸೆ ಇನ್ಕೆ ದ್ವಾರ ಅಂತ ಎದಲ್ಲಿ ಸೇರಿಸ್ತಾ ಹೋಗುತ್ತೆ. ಈ ರೀತಿ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸ್ತಾ ಹೋದಾಗ ಈಗ ಸರ್ವನಾಮ ಶಬ್ದಗಳು ಪರಿವರ್ತನೆಯನ್ನು ಹಾಕ್ತಾ ಹೋಗ್ತವೆ. ಈಗ ನಾವು ನೂರಾರು ಸರ್ವನಾಮ ಶಬ್ದಗಳಾಗಿ ಪರಿವರ್ತನೆಯನ್ನ ಮಾಡ್ತಾ ಹೋಗ್ಬೋದು ಅಲ್ವಾ. ಇಸ್ಸೆ, ಇನಸೆ, ಇಸ್ಕಾ, ಇಸ್ಕಿ, ಇಸ್ಕೆ ಅಂತ ಒಟ್ಟು ಈ ಕಾರಕಗಳ ಚಿಹ್ನೆಗಳನ್ನು ಸೇರಿಸ್ತಾ ಹೋದಾಗ ಆಗುವಂಥ ಬದಲಾವಣೆಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಕೆಳಗಡೆ ಕೋಯಿ ಅನ್ನೋ ಶಬ್ದಕ್ಕೆ ಬಳಸಿದಾಗ ಕೋಯಿ, ಕಿಸಿನೆ, ಕೋಯಿ, ಕಿನಿನೆ, ಕಿಸಿಕೋ, ಕಿನಿಕೋ ಈಗ ಏಕವಚನ ಬಹುವಚನ ಮಾಡ್ಕೊಳ್ತಾ ಹೋದಾಗ ಈ ರೀತಿ ಪರಿವರ್ತನೆಯಾಗಿ ನೂರಾರು ಸರ್ವನಾಮಗಳನ್ನು ನಾವು ಮಾಡ್ತಾ ಹೋಗ್ಬೋದು. ಪ್ರಶ್ನವಾಚಕ ಕೌನ್ಗೆ ನೋಡಿ, ಕೌನ್ಗೆ ಬಹುವಚನ ಶಬ್ದ ಕೌನೇ ಆಗುತ್ತೆ, ಏಕವಚನ ಶಬ್ದಕ್ಕೂ ಕೌನ್ ಅಂತಾನೆ ಆಗುತ್ತೆ. ಅವಾಗ ಬಹುವಚನದಲ್ಲಿ ಯಾವ ರೀತಿ ಪರಿವರ್ತನೆ ಆಗುತ್ತೆ, ಏಕವಚನದಲ್ಲಿ ಯಾವ ರೀತಿ ಪರಿವರ್ತನೆ ಆಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೆಚ್ಚಾಗಿ ಸಂಬಂಧಕಾರಕ ನೋಡುತ್ತಾ ಹೋಗಿ ಕಿಸ್ಕಾ, ಕಿಸ್ಕಿ, ಕಿಸ್ಕೆ, ಕಿನ್ಕಾ ಬಹುವಚನದಲ್ಲಿ ಕಿನ್ಕಾ, ಕಿನ್ಕಿ, ಕಿನ್ಕೆ ಅಲ್ವಾ. ಈ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇರೋದನ್ನ ನೋಡ್ಬೋದು. ಜೋ ಏಕವಚನ ಆಗುತ್ತೆ, ಬಹುವಚನದಲ್ಲೂ ಅದೇ ಪ್ರಯೋಗ ಆಗುತ್ತೆ. ಏಕವಚನದಲ್ಲಿ ಜಿಸ್ನೆ ಅಂತ ಆಗುತ್ತೆ, ಬಹುವಚನದಲ್ಲಿ ಜಿನ್ವೋನೆ ಆಗುತ್ತೆ. ಸಂಬಂಧಕಾರಕಕ್ಕೆ ಬಂದಾಗ ಜಿಸ್ಕಾ, ಜಿಸ್ಕಿ, ಜಿಸ್ಕೆ ಅಂತ ಆಗುತ್ತೆ. ಜಿನ್ಕಾ, ಜಿನ್ಕಿ, ಜಿನ್ಕೆ ಅಂತ ಆಗುತ್ತೆ. ಈ ರೀತಿಯಲ್ಲಿ ನಾವು ಅನೇಕ ಸರ್ವನಾಮ ಶಬ್ದಗಳನ್ನ ಕಾಣ್ಬೋದು. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಮಸ್ಕಾರ.